ಸ್ಯಾಮ್ ಸಮೀರ್ ಇನ್ಸ್ಟಾ ಅವರೇ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಡಮ್ ಅನ್ಬೋದು, ಅಲ್ಲಿ ಡಮ್ ಅನ್ಬೋದು. ನಮ್ಮ ಶಶಾಂಕ್ ಫುಡ್ ಸ್ಪಾನ್ಸರ್ ಮಾಡ್ತೀವಿ. Okay, let's go. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗಲ್ಲಿ ಏನು ನಡೀತಿದೆ ಅಂದರೆ ನಾವೀಗ ಲಾವಿಶ್ ಪಾರ್ಟಿ ಹೌಸ್ಗೆ ಬಂದಿದ್ದೀವಿ. ಇಲ್ಲೇ ಡೆಕೋರೇಷನ್ ನಡೆದಿರೋದು. ಅವ್ರು ಆನ್ ದ ವೇ ಇದ್ದಾರೆ, ಬನ್ನಿ ಹೋಗೋಣ. ಗೈಸ್, ಸೊ ನಮ್ಮ ಸಬ್ಸ್ಕ್ರೈಬರ್ ಬಿಂದು ಅಂತ ಅವ್ರ ಬರ್ಡೇ ಇದೆ ಆಯಿತಾ. ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಈಗ ಅವ್ರ ಹಸ್ಬೆಂಡ್ ಅವ್ರನ್ನ ಎಲೆಕ್ಟ್ರಾನಿಕ್ ಸಿಟಿ ಅನ್ಸುತ್ತೆ ಅಲ್ಲಿಂದ ಕರ್ಕೊಂಡ್ಬಂದಿದ್ದಾರೆ. ಕತೆ ಏನು ಅಂದರೆ, ನಾವು ಮಂಗಳೂರಲ್ಲಿದ್ದಾಗ ಅವ್ರ ಹಸ್ಬೆಂಡ್ ಮೆಸೇಜ್ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ, ನಮ್ಮ ಬಿಗ್ ಫ್ಯಾನ್, ನಮ್ಮ ವೈಫ್ ಬರ್ಡೇ ಬರ್ತಿದ್ದೆ, ಒಂದು ವೀಡಿಯೋ ಮಾಡಿ ಕಳಿಸಿ ಅಂತ. ನಾವು ವೀಡಿಯೋ ಮಾಡಿ ಕಳ್ಸೋದೇನಕ್ಕೆ, ಸೆಲೆಬ್ರೇಟೇ ಮಾಡೋಣ ಬನ್ನಿ ಅಂತ ಮೆಸೇಜ್ ಹಾಕ್ಬಿಟ್ಟು ಅವ್ರ ನಂಬರ್ ಇಸ್ಕೊಂಡು ನಮ್ಮ ಟೀಮು ಕಾಲ್ ಮಾಡಿ, ಕೋಆರ್ಡಿನೇಟ್ ಮಾಡಿ, ಕನೆಕ್ಟ್ ಮಾಡಿ ಒಂದು ಪ್ಲ್ಯಾನ್ ಮಾಡಿ, ಈಗ ಆ ಪ್ಲ್ಯಾನ್ ಇವತ್ತು ಎಕ್ಸಿಕ್ಯೂಟ್ ಆಗ್ತಿರೋದು. ಸೊ ಫೈನಲಿ ಅವ್ರಿಗೇನು ಹೇಳಿದ್ದೀನಿ ಅಂದರೆ, ಅಲ್ಲಿಂದ ಕರ್ಕೊಂಡು ಇಲ್ಲಿ ಟೆಂಪಲ್ ಇದೆ, ಈ ಟೆಂಪಲ್ ತುಂಬ ಪವರ್ಫುಲ್, ಇಲ್ಲಿ ನಮ್ಮ ತುಂಬ ಜನ ಬರ್ತಾರೆ ಈ ಟೆಂಪಲ್ಗೆ ವಿದ್ಯಾರಣ್ಯಪುರದಲ್ಲಿ, ಅಲ್ಲಿ ಕರ್ಕೊಂಬನ್ನಿ. ಅಲ್ಲಿ ನಮ್ಮ ಟೀಮ್ ಅವ್ರು ಒಂದಷ್ಟು ಕದ್ದು ಮುಚ್ಚಿ ಮಾಡ್ಕೋತಾರೆ. ಅಲ್ಲಿಂದ ನೀವು ಇಲ್ಲಿ ಬಂದು ಕರ್ಕೊಂಬಂದೆ ನಾವು ನೀವೇ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋ ಥರ ಬಂದು ಕೇಕ್ ಕಟ್ ಮಾಡಿಸ್ತೀರಿ, ಮಧ್ಯದಲ್ಲಿ ನಾವು ಬರ್ತೀವಿ, ಅವಾಗ ಅವ್ರ ರಿಯಾಕ್ಷನ್ ನೋಡೋಣ ಅನ್ನೋದು ಪ್ಲಾನು. ಈಗ ನಾವಿಲ್ಲಿ ಒಂದಷ್ಟು ಹಿಡನ್ ಕ್ಯಾಮ್ರಾಸ್ ಇಡಬೇಕು, ಯಾಕೆಂದರೆ ಅವ್ರು ಬಂದಾಗ ಅವ್ರು ಕೇಕ್ ಕಟ್ ಮಾಡಬೇಕಾದ್ರೆ ತುಂಬ ನಾರ್ಮಲ್ ಅನಿಸ್ಬೇಕು ಅವ್ರಿಗೆ, ಅವ್ರ ಹಸ್ಬೆಂಡ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ಬಟ್ ಆಮೇಲೆ ನಾವು ಮತ್ತೆ ಅವ್ರ ಹಸ್ಬೆಂಡ್ ಸೇರಿ ಸೆಲೆಬ್ರೇಟ್ ಮಾಡ್ತಿರೋ ಅರ್ಥ ಆದಾಗ, ಗೊತ್ತಾದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ಯೂಶಲಿ ಈಗ ನಾನು ನಮ್ಮ ಫ್ಯಾಮಿಲಿ ಬರ್ಡೇ ಆಗಲಿ, ನಮ್ಮ ಫ್ರೆಂಡ್ಸ್ ಬರ್ಡೇ ಆಗಲಿ ಸಕ್ಕತ್ತಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ಥರ ನಮ್ಮ ಸಬ್ಸ್ಕ್ರೈಬರ್ ಬರ್ಡೇನು ಮಾಡಬೇಕು ಒಂದಿನ ಅಂತ ಪ್ಲ್ಯಾನ್ ಇತ್ತು. ಅದು ಇವತ್ತು ಎಕ್ಸಿಕ್ಯೂಟ್ ಆಗ್ತಿದೆ. ಇದನ್ನು ಆದಷ್ಟು ಜಾಸ್ತಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಇದು ಒಂದು ಸೀರೀಸೇ ಮಾಡೋಣ, ತಿಂಗಳಿಗೊಂದು ಸಬ್ಸ್ಕ್ರೈಬರ್ ಬರ್ಡೇ ಸೆಲೆಬ್ರೇಟ್ ಮಾಡೋದು ನಮ್ಮ ಜೊತೆ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ನಿಮ್ದು ಯಾರ್ದಾದ್ರೂ ಬರ್ಡೇ ಇದ್ದರೆ ಕಮಿಂಗ್ ಅಂದರೆ ನೀವಾಗೇ ಮೆಸೇಜ್ ಹಾಕ್ಬೇಡಿ. ಯಾವ್ದಾದ್ರು ನಿಮ್ಮ ರಿಲೇಟಿವ್ಸ್, ನಿಮ್ಮ ಫ್ರೆಂಡ್ಸ್ ಯಾವ್ದಾದ್ರು ಬರ್ಡೇ ಇದ್ದರೆ, ನಿಮ್ಮ ಅಕ್ಕ, ತಮ್ಮ, ಅಣ್ಣ ಬರ್ಡೇ ಇದ್ದರೆ, ಹೂ ವಾಚ್ ಅವರ್ ವ್ಲಾಗ್ಸ್, ಹೂ ಇಸ್ ಕ್ರೇಜಿ ಅಬೌಟ್ ಅವರ್ ವ್ಲಾಗ್ಸ್, ಈ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಮೆಸೇಜ್ ಹಾಕಿ, ನಮ್ಮ ಟೀಮ್ ಅವರು ಕೋಆರ್ಡಿನೇಟ್ ಮಾಡ್ತಾರೆ. ನಾವು ಮಾಡಿದ ಕೇಕ್ನ ನೀವು ನೋಡಿದ್ರಿ, ಅದು ಇದೇ ಇವೆಂಟಿಗೆ ಮಾಡಿದ್ದು ನಾವು. ನಮ್ಮ ಫ್ಯಾಮಿಲಿ, ನಮ್ಮ ಟೀಮಲ್ಲಿ ಒಂದಷ್ಟು ಜನ ಬಂದಿದ್ದಾರೆ. ಈಗ ನಾವು ನಿನ್ನೆ ಮಾಡಿದ ಕೇಕ್ ಬಂದಿದೆ. ತೆಗಿಯಪ್ಪ ಮಗ, ನಾವೇ ಮಾಡಿದ ಕೇಕ್ ಇದು. ನೀವು ನೋಡೇ ಇಲ್ವಲ್ಲೋ? ಲೇ 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 ಲೇ, ಇವ್ರಂತವ್ರಿಂದ ದೂರ ಇರಿ ಗೈಸ್, ಇವ್ರಂತವ್ರಿಂದ ದೂರ ಇರಿ. ಅಂದ್ರೆ ಏನ್ ಸುಮ್ಮನೆ ಹ್ಯಾಂಡ್ ಶೇಕ್ ಮಾಡ್ತಾ ಇದೀಯಾ? ಶೇಕ್ ಮಾಡ್ತಾ ಇದ್ದೀನಿ ಎಲ್ರಿಗೂ. ಏನೋ ಲೇ ಕಂದಲೇ, ಆಫ್ರಿಕಾಯಿಂದಾನೆ ಕೇಕ್ ನ ಕೈಯಲ್ಲೇ ಎತ್ಕೊಂಡ್ ಬಂದ್ಬಿಡಿದ್ಯಲ್ಲ ಲೇ. ನಡೆದಾಡುವ ಕಾಮನ ಏನ ಕಂದಲೇ, ಏನೋ ಬರೀ ಬಟರ್ಫ್ಲೈ ಹಾಕಿದೆಯಲ್ಲ. ಹಾ, ನೀವು ಕೂತ್ಕೊಂಡ್ಬಿಡಿ ಕೇಕ್ ಮೇಲೆ, ಬನ್ನಿ. ನೋಡಿಪ್ಪ, ಆಮೇಲೆ ಯಾರ್ಯಾರಿಗೆ ಬೇಕು ಪಾಪ್ ಎತ್ಕೊಳ್ಳಿ ಹೊಡಿಯಕ್ಕೆ. ಹಾ, ಬರ್ಡೇ ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ ಪಾರ್ಟಿ, ನಮ್ಮ ಸಬ್ಸ್ಕ್ರೈಬರ್ ಬರ್ಡೇಗೆ ನಮ್ಮ ಶಶಾಂಕ್ ಅವರು ಊಟ ಸ್ಪಾನ್ಸರ್ ಮಾಡ್ತಿದ್ದಾರೆ. ಮಗ, ಯಾವ ಲಿಸ್ಟ್ ಗಿಸ್ಟ್ ಇಲ್ಲ, ಓಕೆನಾ ಇಲ್ವಾ ಅಷ್ಟೇ ಹೇಳು, ಕಂಜೂಸ್ತನ ಮಾಡ್ಬೇಡ ಲೈಫಲ್ಲಿ, ಓಕೆನಾ? ಸರಿ ಮಗ, ಇವತ್ತು ಊಟಕ್ಕೆ ಯಾರನ್ನ ಹಾಕೊಳ್ಳೋದು ಜಾಕು ಅಂತ ಕಾಯ್ತಿದೀವಿ. ಊರಿಂದ ನೀನ್ ಬಂದಿದ್ಯಾ ಕರೆಕ್ಟ್ ಆಗಿ. ನಾವ್ ಇಡೀ ಫ್ಯಾಮಿಲಿ ವಾರಕ್ಕೆ 3 ದಿನ ಹಿಂಗ್ ಮಾಡ್ತೀವಿ ಗೈಸ್, ರೇಷನ್ ದುಡ್ಡು ಮಿಕ್ಸಕ್ಕೆ. ಹೌದಾ ಮೋಕ್ಷ, ನೀನ್ ಯಾಕೆ ಮಾಸ್ಕ್ ಹಾಕೊಂಡಿದ್ಯಾ? ನೋಡಿದ್ರೆ ಕಣ್ಣಿಡಿಯೋ ತರ ಇದೆಯಾ ನೀನು? ಬಾರಲೇ ಬಾರೋ. ಗೈಸ್, ಈಗ ಸಂಜೆ ಏನು ಹೇಳ್ದ, ಮಾಸ್ಕ್ ಹಾಕೊಂಡು ನಿಂತಿದ್ದಾಗ ಏನಾಯ್ತು? ಮಾಸ್ಕ್ ಹಾಕೊಂಡು ನಿಂತಿದ್ದೆ, ಇಬ್ರು ಹುಡುಗರು ಹೋಗ್ತಾರೆ, ಸ್ಯಾಮ್ಸಂಗ್ ಫ್ರೆಂಡ್ ಅಲ್ಲ ಅಂತ ಮಾಸ್ಕ್ ಹಾಕಿರೋದು ಗೆದ್ಬಿಟ್ಟೆ ಕಣ, ನಾನು ಮನ್ಸಿಗೆ ಗೆದ್ಬಿಟ್ಟೆ ಕಣ. ಥ್ಯಾಂಕ್ಸ್ ಕಣ ಸಂಜಯ್. ಮಾಸ್ಕ್ ಹಾಕಿದ್ರು ಕಣ್ಣಿಡಿಯೋ ತರ. ಯಾವ ಮಾಸ್ಕ್ ತೋರ್ಸು? ಬ್ಲ್ಯಾಕ್ ಕಲರ್. ಅದಕ್ಕೆ ಗಡ್ಡ ಹಾಕ್ಬಿಟ್ಟು
ಗೊತ್ತಾಗಿಲ್ಲ ಜನರಿಗೆ. ಸೇಮ್ ಅಲ್ಲ, ಕಲರ್ ಡಿಸ್ಕ್ರಿಮಿನೇಷನ್ ಮಾಡ್ತಿಲ್ಲ ಗೈಸ್, ನಾವು ಮಾಡ್ತಿಲ್ಲ ಗೈಸ್, ಅವನೇ ಮಾಡ್ಕೋತಾ ಇರೋದು. ಯಾರು ಇಲ್ಲ, ನಾರ್ಮಲ್ ಆಗಿ ಹೋಗು ಸೈಲೆಂಟ್ ಆಗಿರಿ, ಫೋನ್ ಸೈಲೆಂಟ್ ಮಾಡ್ಕೊಡಿ. ಮನುಷ್ಯ ಇಲ್ಲಿ ಬಚ್ಚಿಟ್ಕೊಂಡಿರ್ತೀನಿ ನಾನು. ಬ್ಲೈಂಡ್ ಫಾಲ್ಡ್ ಮಾಡಿದಾರಾ? ಏನು ಇರಲ್ಲ. ಮತ್ತೆ ಏನು ಇಲ್ಲಲ್ಲ, ಸುಮ್ಮನೆ ಮಾಡ್ತಾರೆ. ನಾನ್ ನಿನ್ ಬರ್ತಡೆ ಮಾಡಿರ್ಲಿಲ್ವಲ್ಲ, ಅದೇ ರಿವೆಂಜಿಗೆ ಏನಾದ್ರು ಮಾಡಿರ್ತೇನೆ. ಇನ್ ದಿಸ್ ಸ್ಟೆಪ್ ಇದೆ, ದಟ್ಸ್ ವಾಟರ್ ಎಲ್ಲ ಇದೆ. ಗಿಡಲ್ಲ ತೆಗಿ ಹಲೋ, ವಾಟ್ಸಪ್ ಸಮೀರ್ ಅವರೇ, ಆರಾಮ? ಹಾಯ್ ಹಾಯ್ ಆಂಟಿ. ಹ್ಯಾಪಿ ಬರ್ಡೇ ವಿಶ್, ಹ್ಯಾಪಿ ಬರ್ಡೇ. ಪ್ಲೀಸ್ ಕೇಕ್ ಕಟ್ ಮಾಡಿ. ಗೊತ್ತಾಗ್ತಿಲ್ಲ ಏನ್ ರಿಯಾಕ್ಟ್ ಮಾಡ್ಬೇಕು ಅಂತ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್, ಹ್ಯಾಪಿ ಬರ್ಡೇ ಟು ಯು. ಡಮ್ ಅನ್ಬೋದು, ಅಲ್ಲಿ ಡಮ್ ಅನ್ಬೋದು. ಹಂಗೆಲ್ಲ ಮಾಡಲ್ಲ ಅನ್ಸುತ್ತೆ ನೀವು. ಸಾಯಿಲ್ ಆಗಿದ್ರೆ ಮಾಡ್ತಾ ಇದ್ರಿ. ಆಂಟಿ ರಿಯಲ್ ಆಗಿ ಸಖತ್ತಾಗಿದ್ದೀರಾ ನೀವು. ರಿಯಲ್ ಆಗಿ ಸಖತ್ತಾಗಿದ್ದೀರಾ ಅಂತೆ. ಅವ್ರಿಗೆ ಹಲ್ಲು ನೋವಿದೆ ಸ್ವಲ್ಪ ಇವತ್ತು, ಅದಕ್ಕೆ ಜಾಸ್ತಿ ಮಾತಾಡ್ತಾ ಇಲ್ಲ. ಥ್ಯಾಂಕ್ ಯು, ಹ್ಯಾಪಿ ಬರ್ಡೇ. ಅವ್ರದ್ದು ಹ್ಯಾಪಿ ಬರ್ಡೇ. ಸಾಯಿಲ್ ಅವ್ರೆ, ನಿಮ್ನ ನೋಡಿ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ ನಾನು. ಡೈಟ್ ಶುರು ಮಾಡಿದ್ರಾ? ಬಿಡಿ, ಏನ್ ಮಾಡ್ತೀರಿ. ಪ್ರಜ್ವಲ್ ಅಲ್ಲ, ಎಲ್ಲಿ ಈಗ? ಬನ್ನಿ ಗೈಸ್, ಸರಿಯಾಗಿ ಟ್ಯಾಕ್ಸ್ ಹಾಕೋಣ. ಚೆನ್ನಾಗಿದೆ ಅಲ್ಲ ಕೇಕ್? ಒಂದ್ ಸ್ವಲ್ಪ ಖರ್ಚು ಮಾಡಿ ಬರ್ಡೇ ಪಾರ್ಟಿ ಮಾಡಿ, ಬರ್ಡೇ ಪಾರ್ಟಿ ಮಾಡಿ. ಬರ್ಡೇ ಪಾರ್ಟಿ ಬೇಕು ಅಂದ್ರೆ ಬಜೆಟ್ ಅಲ್ಲ, ಊಟ ನಮ್ಗೆ ಊಟ ಕೊಡ್ಸಿ ಮಗ. ಚೆನ್ನಾಗಿರುತ್ತೆ ಮಗ, ದಿನ ಒಬ್ಬೊಬ್ರು ಮಾಡಿದ್ರೆ ಊಟಕ್ಕೆ ಸಾರ್ಟೆಡ್ ಅಲ್ಲ. ಹಾಯ್, ಇಂಥದೊಂದು ಜಾಗ ರೆಂಟಿಗೆ ತಗೊಂಡ್ಬಿಡೋಣ ನಾವು. ಸ್ವಂತಿಗೆ ತೊಗೊಳೋದು ಬಿಡು. ಎಲ್ಲಾರ್ದಾಯ್ತಾ? ಬನ್ನಿ ಇನ್ನೆಲ್ಲ ಇದ್ದಾರೆ. ಶಶಾಂಕ್ ಹೋಗು. ನೀವೀಗ ನಾನ್ ಗೊತ್ತಿಲ್ಲ, ನಿಮ್ ವೈಫಿಗೆ ನಾನ್ ಗೊತ್ತು. ಓ, ನೀವು ನಿಜವಾಗ್ಲೂ ಫ್ರೆಂಡ್ಸಾ? ಇಲ್ಲ ಇಲ್ಲ, ಸಿಂಧು ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಒಟ್ಟಿಗೆ ಓದಿದ್ದು. ಅವ್ರ ಮನೆ ನಮ್ಮ ಮನೆ. ಗೈಸ್, ಇದು ಪ್ಲಾನ್ ನಂಗೆ. ಶಶಾಂಕ, ನೀನ್ ಮೆಸೇಜ್ ಹಾಕಿ ಪ್ರಜ್ವಲ್ ಅವರೇ, ನಾನು ರಿಪ್ಲೈ ಮಾಡಕ್ ಹೇಳ್ತೀನಿ ಅಂತ ಏನಾದ್ರು ಪ್ಲಾನ್ ಮಾಡಿದ್ದ? ನಾನೇ ರಿಪ್ಲೈ ಮಾಡ್ತೀನಿ. ನಿಮ್ಗೆ ನಿಮ್ಮ ಬಿಂದು ಅವರೇ, ನಿಮ್ ಫ್ರೆಂಡ್ ಶಶಾಂಕ್ ಇಷ್ಟ ಇಲ್ವಾ? ನಿಮ್ ಫ್ರೆಂಡ್ ಅವ್ರ ಹಸ್ಬೆಂಡ್? ಶಶಾಂಕ್ ನನ್ ಫ್ರೆಂಡ್ ಅಲ್ಲ. ಹ್ಞೂ ಅನ್ನಿ ಶಶಾಂಕ್ ಅವ್ರ ಇಷ್ಟ ಇಲ್ವಾ? ಹ್ಞೂ ಅನ್ನಿ, ಡ್ಯಾನ್ಸ್ ಆಡಿಸ್ತೀನಿ. ಏ ಶಶಾಂಕ, ಡ್ಯಾನ್ಸ್ ಆಡ್ಬೇಕು. ಸಂಜಯ್ ಇಷ್ಟ ಇಲ್ವಾ? ಸಂಜಯ್ ಅವ್ರು ತುಂಬಾ ಇಷ್ಟ ಅಂತ, ನೀನೇ ಮೇನು. ಸ್ಟಾರ್ಟ್ ಮಾಡು. ನಾನಿಲ್ಲ. ಆಡಾಕ್ರಿ. ಇವರು ಚೆನ್ನಾಗಿ ಮಾಡ್ತಾರೆ, ನನ್ನ ಹಸ್ಬೆಂಡ್ ಡ್ಯಾನ್ಸ್. ಹಂಗಂದ್ರೆ ಮುಗೀತು. ಬರ್ಡೇ ಗಿಫ್ಟ್ ಇದು, ಮಾಡ್ಲೇಬೇಕು. ಮಾಡು. ಯಾವ ಸಾಂಗ್? ಯಾವ್ದಾದ್ರು ಮಾಡ್ತಾರೆ ಅವ್ರಿಗೆ. ಅಲ್ಲ, ನೀವ್ ಹೇಳಿ ನಿಮ್ ಫೇವ್ರೆಟ್ ಸಾಂಗ್ ಯಾವ್ದು? ನಿಮ್ ಬರ್ಡೇ ಅಲ್ಲ? ನಾನು ಆಡ್ದಲ್ಲ, ಗೊತ್ತಿಲ್ಲ ನಿಮ್ಗೆ, ಕೇಳಿ ಅವ್ರಿಗೆ. ಕಾಪಿ ಮಾಡ್ದವ್ರಿ ಡ್ಯಾನ್ಸ್ ಆಲ್ರೆಡಿ. ಮತ್ತೆ ಮರ್ಯಾದೆ ಬನ್ನಿ
ಹಸುವಾಗ್ತಿದೆ, ಊಟ ಮಾಡಕ್ ಹೋಗ್ಬಿಡೋಣ. ಬಿಂದು ಅವ್ರ ಪಾರ್ಟಿ ಇವತ್ತು ಗಾಯ್ಸ್. ಅಷ್ಟೇ. ಸಬ್ಸ್ಕ್ರೈಬರ್ ಬರ್ಡೇ ಅಂತ ಕರೆಯೋದು, ಪಾರ್ಟಿ ಮಾಡಿಸ್ಕೊಳ್ಳೋ. ಚೆನ್ನಾಗಿದೆ ಸ್ಕ್ಯಾಮ್ ನಮ್ದು. ಹೆಂಗಿದೆ ಸ್ಯಾಮ್ ಸ್ಕ್ಯಾಮ್? ಹೊಸ ಜಿಮೇಲ್ ಓಪನ್ ಮಾಡೋಣ. ಇದಕ್ಕೂ ಐಡಿಯಾ ಕೊಟ್ಟಿದ್ದು ನಮ್ ಶಶಾಂಕ್. ಸೆಲೆಬ್ರೇಟ್ ವಿತ್ ಸಮೀರ್ @gmail.com ಇದಕ್ಕೆಲ್ಲ ಮೆಸೇಜ್ ಇಮೇಲ್ ಮಾಡಿ. ಸರಿ ಮಗ, ಸಂಜಯ್ ಮೇಂಟೈನ್ ಮಾಡಿ ಅದನ್ನ. ಇಮೇಲ್ ಕ್ರಿಯೇಟ್ ಮಾಡಿ ಕೊಡ್ತೀನಿ ಇವತ್ತು. ನಮ್ಮ ಮನೆ ರೇಷನ್ ದುಡ್ಡು ಮಿಕ್ಕುತ್ತೆ. ಡ್ಯಾನ್ಸ್ ಅಲ್ಲ, ಯಾಕೆ ನಾಚ್ಕೋತಿದ್ದೀರಾ? ಬಿಂದು ಅವ್ರ ಜೊತೆ ಡ್ಯಾನ್ಸ್ ಆಡಕ್ಕೆ ಹೇಳ್ತಿರೋದು. ಹೌದು. ಬಿಂದು ಅವ್ರ ಅಂದ್ರೆ ಇಷ್ಟ ಅದೆಲ್ಲ ಇಲ್ವಾ? ನಿಮ್ಗೆ ಆಫ್ ಕ್ಯಾಮ್ರಾ ಹೇಳ್ತೀನಿ. ಇಷ್ಟ ಇಲ್ವಾ ನಿಮ್ಗೆ ಅವರು? ಆಬ್ವಿಯಸ್ಲಿ Come on, hey, 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 hey. ಏನ್ ಮಾಡಪ್ಪ? ನನಗೇನ್ ಗೊತ್ತು? ಬನ್ನಿ ಆಂಟಿ, ಮಾಡಿ ಆಂಟಿ. ಶಶಾಂಕ್ ಬಾ. ಅವ್ರೇ ಅಲ್ವಾ ನಿಮಗೆ ಊಟ ಹಾಕೋದು? ಡ್ಯಾನ್ಸರ್ಸ್ ಮೇಲೆ ಹಾಕೊಂಡು ಯಾಕೋ ರುಬ್ತೀರಾ? ಸ್ಕಿಲ್ ಎಲ್ಲಿಂದ ಬಂತು ನೋಡ್ತಾ ಇದ್ದೀನಿ. ನಾ ಅಮ್ಮನ ಕಾಫಿ ಆಂಟಿ ನೋಡಿ ಗಾಬರಿ ಆಗ್ಬಿಟ್ಟಿದ್ದೀನಿ. ಹೌದಾ? ಓಕೆ, ಚಂದ ಮಾಡಿದ್ರಿ ಆಂಟಿ, ಚಂದ. ಓಕೆ, ಪಾಸ್ ಪಾಸ್. ಅಯ್ಯೋ, ನಂಗ್ ಬಂದಿದ್ರೆ ಎಷ್ಟೊತ್ತಿಗೆ ಸಾಕಪ್ಪ ಡ್ಯಾನ್ಸ್ ಪಾಪ. ಒಂದ್ ಅವ್ರ ಕಣ್ಣಲ್ಲಿ ನೀರ್ ಬರೋದೊಂದು ಬಾಕಿ. ಯಾಕಾದ್ರೂ ಮೆಸೇಜ್ ಮಾಡೋದ್ನೋ, ಯಾಕಾದ್ರೂ ನೀವ್ ಅಷ್ಟೊಂದು ಇನ್ನೋಸೆಂಟ್ ಅನ್ಕೋಬಿಡಿ ಅವ್ರನ್ನ. ಹೌದಾ? ಅಷ್ಟಿಲ್ವಾ? ನೋಡಕ್ ಹಂಗೆ ಇದಾರೆ. ಪ್ರಜ್ವಲ್. ಪ್ರಜ್ವಲ್ ಹೆಸರವರೆಲ್ಲ ಸ್ಮಾರ್ಟ್ ಇರ್ತಾರೆ. ಬಿಂದು ಅವ್ರ ಬರ್ಡೇಗೆ ನಮ್ಮ ಶಶಾಂಕ್ ಫುಡ್ ಸ್ಪಾನ್ಸರ್ ಮಾಡ್ತೀನಿ. ನೀನ್ ಹೇಳಿಲ್ವಾ ಆಗ್ಲೇ? ಈಗ ಅದಕ್ಕೆ ಈಗ ಊಟಕ್ಕೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗೈಸ್, ಬರ್ಡೇ ಪಾರ್ಟಿ ಸೆಲೆಬ್ರೇಷನ್ ಆಯ್ತು, ಪಾರ್ಟಿ ಊಟ ಆಯ್ತು. ಸಂಜೆ ಕೇಕ್ನೆ ಊಟ ರಂಜಿಗೆ ತಿಂತಾವನು. ಹೌದು, ತಿನ್ನಿ ಯಾರ್ಯಾರು ತಿಂದಿಲ್ಲ ತಿನ್ಕೊಳ್ಳಿ. ಕ್ಯಾಮರಾ ಆಫ್ ಆಗಿಲ್ಲ. ಕೊಟ್ಟಿಲ್ಲ. ಹೌದಲ್ವಾ? ಈಗ ಮಾಡಿ 3 ಇವಾಗೆಲ್ಲ ಗೊತ್ತಾಗೋಯ್ತಲ್ಲ. ಫಸ್ಟಿಂದ ಮಾಡಿ ಬನ್ನಿ. ಸುಮ್ನೆ ಹಿಂಗ್ ಅಂತೀವಿ, ನಿಮ್ ರಿಯಾಕ್ಷನ್ ಕೊಡಿ ಆಯ್ತಾ? ಫಸ್ಟಿಂದ ಗೈಸ್, ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ನೋಡೋಣ. ಬನ್ನಿ 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 ಪ್ರಜ್ವಲ್ ಬನ್ನಿ. ಅದ್ ಅವ್ನ್ ಚೆನ್ನಾಗ್ ಮಾಡ್ತಾನೆ ನಾಟಕ ಮಾಡೋ ಅಂದ್ರೆ. ನಂಗ್ ಮಾಡಕ್ ಬರಲ್ಲ. ನಿಮ್ ಬರ್ಡೇ ನಾನ್ ನಾಟಕ ಮಾಡಲ್ಲ, ಅವ್ನ್ ಮಾಡ್ತಾನೆ ಚೆನ್ನಾಗಿ. ಹೌದು. ಆ ರೆಕಾರ್ಡ್ ಆಯ್ತದು. ಎಲ್ಲ ಹುಡುಗಿರು ಅಷ್ಟೇ ಅಂತೆ. ಯಾರು ಹೇಳಿದ್ದು? ಅಟ್ಟು ಗೈಸ್ ಆಕ್ಟಿಂಗ್ ಮಾಡಿಸ್ತಾ ಇದೀವಿ. ಆಕ್ಟಿಂಗ್ ಇವಾಗ ಯೂಶಲ್ ಆಗಿ ಮಾಡ್ತೀಯಲ್ಲ ಆ ತರನೇ ಮಾಡು. 3, 2, 1 ಗೋ. ಓಪನ್ ಮಾಡಿ ನೀವೇ. ಹಿಂಗೆ ಬೇರೆ ಓಪನ್ ಮಾಡ್ಬೇಕು ಅವಾಗ ಎಕ್ಸಾಕ್ಟ್. ಚೆನ್ನಾಗಿತ್ತದು. ನಾನೇ ಕೆಡ್ದಾಗ ನಗ್ತೀನಿ ಅಂದ್ರೆ ಸಮೀರ್ ಅವ್ರು ನೆಕ್ಸ್ಟ್ ಲೆವೆಲ್ ಇದ್ದಾರೆ. ನನ್ನ ರೋಸ್ ಮಾಡ್ಬಿಟ್ರು. ಇಲ್ಲ, ನಾನು ಅಂತಿದ್ದೆ ಅಲ್ಲ, ನಾನ್ ಅನ್ಕೊಂಡಿದ್ದೆ ನನ್ಗಿಂತ ಕೆಡ್ದಾಗ ಹೋಗೋರು ಯಾರಿಲ್ಲ ಅಂತ. ಇವತ್ತು ನೋಡ್ದೆ ಗೈಸ್ ಒಬ್ಬರನ್ನ. ಅಲ್ಲಿ ನೋಡಿ ನನ್ ಗಂಡ ಕಂಡ್ಬಿಡ್ತಾ ಇದ್ದಾನೆ. ಇಲ್ಲ, ನಾನು ಯಾರಿದ್ದಾರೆ ಏನು ಅಂತ ನೋಡಲ್ಲ, ಸುಮ್ನೆ ಜೋರಾಗಿ ನಕ್ಬಿಡ್ತೀನಿ. ನೀವು ಹಂಗೆ ನಾನು ಅಷ್ಟೇ ಗೈಸ್, ಮನ್ಸ್ಫೂರ್ತಿಯಾಗಿ ನಗ್ಬೇಕು. ಇವನು ಪ್ರಜ್ವಲ್ ಒಂದು ಆಕ್ಟಿಂಗ್ ಮಾಡ್ತಾನೆ, ಸಾಹಿಲ್ ಅವ್ರು. ಹೌದಾ? ರೆಡಿ 3, 2, 1 ಅವತ್ತು ಮನೆಯಲ್ಲೆಲ್ಲ ಮಾಡ್ತಾ ಇದ್ದೆ. ಇವಾಗ ಗೊತ್ತಾಯ್ತು ಯಾಕೆ ಅದೇ ಬ್ಲಾಗ್ ನೋಡ್ತಾ ಇದ್ದಾನೆ ಪದೇ ಅಂತ. ನಾನು ನೋಡ್ತಾನೆ ಇದ್ದೀನಿ. ತುಮ್ ತರ ಆಕ್ಟ್ ಮಾಡ್ತಾರಂತೆ ಪ್ರಜ್ವಲ್ ಅವರು. ಮಾಡು ಮತ್ತೆ. ಅದೊಂದು ಚಿಕ್ಕ ಸೀನ್ ಅಷ್ಟೇ. ನಿಮ್ನ ಅವತ್ತು ಅವ್ರು ಆ ಬ್ಲಾಗ್ ಅಲ್ಲಿ ಆಂಟಿ ಹೇಳ್ತಾರಲ್ಲ, ನೀವು ಸಿಗಾಕೊಂಡ್ಮೇಲೆ ಬರ್ತಾರಲ್ಲ, ಸ್ಯಾಮ್ ಸಮೀರ್ ಇನ್ಸ್ಟಾ ಅವ್ರೆ, ಎಕ್ಸ್ಕ್ಯೂಸ್ ಮೀ ಸ್ಯಾಮ್ ಸಮೀರ್ ಇನ್ಸ್ಟಾ ಅವ್ರೆ ಅಂತ. ಸ್ಯಾಮ್ ಸಮೀರ್ ಇನ್ಸ್ಟಾ ಅವ್ರೆ, ಎಕ್ಸ್ಕ್ಯೂಸ್ ಮೀ ಸ್ಯಾಮ್ ಸಮೀರ್ ಇನ್ಸ್ಟಾ ಅವ್ರೆ, ಎಲ್ಲಿದ್ದೀರಾ ಬಂದಿ?
ಅಲ್ಲ ಬಟ್ ವರ್ಡ್ಸ್ ತುಂಬಾ ಕ್ಲಿಯರ್ ಆಗಿತ್ತು ಇವ್ರದ್ದು. ಟ್ಯಾಮ್ ತಮಿಳ್ ಇಂತ ಅವಳೆ. ನಾನು ಅದೇ ತರ ಒಂದೊಂದ್ಸತಿ ಮಾತಾಡ್ತೀನಿ. ಗೈಸ್, ಸೊ ಲಾವಿಶ್ ಗ್ರ್ಯಾಂಡ್ ಪಾರ್ಟಿ ಹಾಲ್ ನಮಗೆ ಸಪೋರ್ಟ್ ಮಾಡಿದ್ರು ನಮ್ಮ ಸಬ್ಸ್ಕ್ರೈಬರ್ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಥ್ಯಾಂಕ್ ಯು, ದಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ವಿದ್ಯಾರಣ್ಯಪುರದಲ್ಲಿ ಯಾರ್ದಾದ್ರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ರೆ ಫಾರ್ ಶೋರ್ ಇಲ್ಲಿಗೆ ಬನ್ನಿ. ತುಂಬ ಸಪೋರ್ಟಿವ್ ಇದ್ದಾರೆ ಆ್ಯಂಡ್ ಕ್ರೇಜ್ ಇದೆ ಜಾಗ. ಮತ್ತು ಎಲ್ಲನೂ ಇದೆ ಇಲ್ಲಿ. ಬಲೂನು, ಪ್ರಶಾಂತ್ ಅಣ್ಣನೂ ಇದ್ದಾರೆ. ಮತ್ತು ಬಲೂನು, ಬಾಲ್, ಸ್ಪ್ರೇ, ಇದೆಲ್ಲ ನೀವು ಬರ್ಡೇ ಸೆಲೆಬ್ರೇಷನ್ಗೆ ಹೋಲ್ಸೇಲ್ ತೊಗೊಂಡೋಗಕ್ಕ? ಹೋಲ್ಸೇಲ ಇಲ್ಲ ಅಂದರೆ ಯಾರಾದ್ರು? ಹೋಲ್ಸೇಲ್ ರೇಟ್ ಎಲ್ಲ ಇದೆ ನೋಡಿ ಗೈಸ್. ಎಸ್, ಫೈನಲಿ ಥ್ಯಾಂಕ್ ಯು. ಬಾಯ್. ಇದಕ್ಕೆ ತುಂಬ ಆಟಿಟ್ಯೂಡ್ ಗೈಸ್. ಮಾತಾಡ್ತಿಲ್ಲ ಲಿಖಿತ್. ನೆಕ್ಸ್ಟ್ ಒಂದು ವರ್ಷ ಬಿಟ್ಟು ಬರ್ತೀನಿ, ಮಾತಾಡಬೇಕು. ಥ್ಯಾಂಕ್ ಯು, ಬಾಯ್. ಬಿಂದು ಅವ್ರು ಏನೋ ಹೇಳ್ತಾ ಇದ್ದಾರೆ. ಏನು ಬಿಂದು ಅವರೇ? ನಿಮ್ನ ಡೈಲಿ ನೋಡಿ ಬ್ಲಾಗ್ ಅಲ್ಲಿ ನ್ಯಾಚುರಲ್ ಆಗಿ ಇದ್ದು ನೀವು ಇವಾಗ ಡೈರೆಕ್ಟ್ ಆಗಿ ನೋಡಕ್ಕೆ, ಈಗ ನೀವ್ರದು ಬ್ಲಾಗ್ ಮಾಡ್ತಾ ಇದಾರೆ, ನಾನೆಲ್ಲೋ ಹೊರಗಡೆ ಕುತ್ಕೊಂಡು ಯಾರು ಡಿಫ್ರೆನ್ಸ್ ಅನಿಸ್ತಿದ್ಯಾ? ಇಲ್ಲ, ಇನ್ನೂ ಚೆನ್ನಾಗಿದ್ದೀರಾ ವ್ಲಾಗಿಗಿಂತ ಇವತ್ತು. ಅಲ್ಲ, ನಾನಲ್ಲ ವ್ಲಾಗ್. ಇಲ್ಲ, ಸೇಮ್ ನಾವೆಲ್ಲ ಹಂಗೆ ಇದೀವ ವ್ಲಾಗ್ ಅಲ್ಲಿ. ಏನು ಡಿಫ್ರೆನ್ಸ್ ಇಲ್ಲ. ನೀವು ಬಂದು ಮಾತಾಡ್ಸಿದ್ರು, ಯಾರಾದ್ರೂ ರೋಡಲ್ಲಿ ಸಿಕ್ಕು ಮಾತಾಡ್ಸಿದ್ರು ಅವ್ರು ಅಷ್ಟೇ ನಾರ್ಮಲ್ ಆಗಿ ಮಾತಾಡಿಸ್ತಾರೆ. ಇವ್ರು ರೋಸ್ಟ್ ಮಾಡ್ತಾರೋ ಹೊಗಳ್ತಾರೋ ಒಂದು ಅರ್ಥ ಆಗಲ್ಲ. ಬಟ್ ಆಮೇಲೆ ಮಾಡ್ತೀನಿ, ಆಮೇಲೆ ಸೆಪರೇಟ್ ಆಗಿ ಮಾಡ್ತೀನಿ, ಇವಾಗ ಮಾಡಲ್ಲ. ಕರೆಕ್ಟ್ ಆಗಿ ಅವ್ರ ಕ್ಯಾಮ್ರಾ ಎಲ್ಲಿದೆ ಮಾಡಿ ಎಲ್ಲ ಕಟ್ ಮಾಡ್ತೀವಿ ನಾವು. ಪ್ರಜ್ವಲ್ ಬ್ರೋ ನಮ್ಗೆ ಅಂತ ಗಿಫ್ಟ್ ತಂದವ್ರು, ನಾವು ಅವ್ರಿಗೆ ಕೊಡ್ಬೇಕು. ನೀವು ವ್ಲಾಗಲ್ಲೆಲ್ಲ ತೋರ್ಸಂಗಿಲ್ಲ ಇದನ್ನ. ಬನ್ನಿ ಕೂತ್ಕೊಳ್ಳಿ ಗೈಸ್. ಸೊ ನಮಗೆ ಬಂದಿರೋ ಗಿಫ್ಟ್ನ ನಾವು ಇಲ್ಲೇ ಓಪನ್ ಮಾಡ್ಬೇಕಂತೆ. ಇದು ಪರ್ಫ್ಯೂಮ್. ಗೆಸ್ ಮಾಡಿ ಅಂದ್ರೆ ಇದು ಪರ್ಫ್ಯೂಮ್ ಅಂತ ಗೊತ್ತಾಗೋಯ್ತು, ಇದೇನು ಅಂತ ಗೊತ್ತಾಗ್ತಿಲ್ಲ. ಒಂದೇ ಪ್ರಮ ಇದು ಸಿಕ್ಕೇನಾ? ಯಾವ ಬ್ರ್ಯಾಂಡ್ ಆದ್ರೆ ಗಿಫ್ಟ್ ಅದು ಮೇನ್. ಥ್ಯಾಂಕ್ ಯು. ಇದು ಓಪನ್ ಮಾಡೋಣ. ನೀವು ಬಂದಿರೋದೇ ನಂಗೆ ಇನ್ನೂ ಅದೇ ಯಾವುದೋ ಲೋಕದಲ್ಲಿ ಗೈಸ್, ನಾನು ಎಷ್ಟು ಖುಷಿಯಾಗಿದ್ದೀನಿ ನೋಡಿ, ಗಿಫ್ಟ್ ಸಿಕ್ತಲ್ಲ. ಹತ್ರ ಮನೆ ಎಲ್ಲ. ಥ್ಯಾಂಕ್ ಯು, ದಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ನೀವು ಗೊತ್ತಿರ್ಲಿಲ್ಲ ನೀವೇ ಅಂತ ಹೇಳಿದೆ. ಗಿಫ್ಟ್ ಸೆಲೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡಿದೀನಿ, ಆದ್ರೆ ಯಾರಿಗೆ ಅಂತ ಗೊತ್ತಿರ್ಲಿಲ್ಲ. ಹೌದಾ? ನೀವೆಲ್ಲರೂ ಸೇರ್ಕೊಂಡು ಸಮೀರ್ ಅವ್ರಿಗೆ ಯಾಕೆ ಪ್ರ್ಯಾಂಕ್ ಮಾಡಬಾರ್ದು? ಎಲ್ಲಾರ್ಗೂ ಮಾಡ್ತಾರ ಅವರು. ಒಂದ್ ಮಾಡಿದ್ರಲ್ಲ ಅಕ್ಕ ಜಗಳ. ಪಾಪ ಸುಮ್ನೆ ಅನ್ಯಾಯವಾಗಿ ಸಾಯಿಲೂರಿಗೆ ಮನೆ ಬಿಟ್ಟು. ಗೈಸ್, ನಮ್ಮ ಶಶಾಂಕ್ ಅವ್ರು ಫೋನ್ ಪೇ ಮಾಡ್ತಾರಂತೆ, ಬಟ್ ಈಗ ಹೊಡ್ತಾ ಇದಾರೆ. ಮಗ ಫೋನ್ ಪೇ ನೀನೇ ಮಾಡ್ಬೇಕಿಲ್ಲಿ. ಸರಿ ಇಲ್ಲ, ಇದ್ರಲ್ಲಿ ಹಾಕೊಟ್ಟು ಹೋಗ್ತೀನಿ, ಇನ್ಸ್ಟಾಲ್ ಮಾಡ್ಕೊಟ್ಟು. ಫೋನ್ ಪೇ ಇದೆ, ನೀನ್ ಪೇ ಮಾಡು. ಗೈಸ್, ನೀವು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ರಿ ತಾನೆ? ಪಾಪ ಹೆಂಗ್ ಹಿಂಸೆ ಕೊಡ್ತೀರಾ ಅವ್ರಿಗೆ? ಯಾಕೆ ಅಲ್ಲಿ ಹೋಗಿ ಡಯಟ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ನೀವು ತಿಂದಿದ್ರಲ್ಲ ಫ್ರೂಟ್ಸು, ಅದು ಇದು ರಿವ್ಯೂ ಬೇರೆ ಕೇಳ್ತಾ ಇದ್ರೆ ಹೆಂಗಿದ್ದು ಫುಡ್ ಅಂತ. ಗೈಸ್, ಸೊ ಫೈನಲಿ ಹೊಟ್ಟೆ ತುಂಬಾ ಊಟ ಮಾಡಿದ್ದಾಯ್ತು. ನಮ್ದಾಯ್ತು, ನೀವು ಹೊಟ್ಟೆ ತುಂಬ ಊಟ ಮಾಡಿದ್ರ? ಓಕೆ. ಸೊ ಫೈನಲಿ ಈಗ ಬರ್ಡೇ ಸೆಲೆಬ್ರೇಷನ್ ಆಯ್ತು. ಇವತ್ತು ಅವ್ರ ಬರ್ಡೇ ಇವತ್ತೇ ಅಲ್ವಾ? ಹ್ಯಾಪಿ ಬರ್ಡೇ. ಮತ್ತೆ ಹಿಂಗೆ ಖುಷಿಯಾಗಿ ನಗ್ನಗ್ತಾ ಇರಿ. ನಿಮ್ಗೂ ಅಷ್ಟೇ. ಗ್ರೇಟ್ ದಟ್ ಹಿ ಪುಟ್ ಸೋ ಮಚ್ ಎಫರ್ಟ್. ಅಂದರೆ ನನಗೆ ಫಸ್ಟ್ ಮೆಸೇಜ್ ಹಾಕಿ ಶುದ್ಧ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಮೆಸೇಜ್ ಹಾಕಿದ್ರು. ಇಟ್ ಫೆಲ್ಟ್ ಸೋ ಗುಡ್ ಆ್ಯಂಡ್ ಜೆನ್ಯೂನ್. ನಾನು ಯೂಶಲ್ ಆಗಿ ನಮ್ಮ ಟೀಮಲ್ಲಿ ಅವ್ರು ರಿಪ್ಲೈ ಮಾಡ್ತಾರೆ ಬರ್ಡೇಸ್ ಅಂದಾಗ, ಅಂದರೆ ನನ್ನ ಬರ್ಡೇ ಇದೆ ವಿಶ್ ಮಾಡಿ, ಆ ಥರ ಎಲ್ಲ ಬರ್ತದೆ. ಅದಕ್ಕೆ ನಾವು ಟ್ರೈ ಮಾಡ್ತೀವಿ ವಿಶ್ ಮಾಡೋಕ್ಕೆಲ್ಲ. ಬಟ್ ಇವ್ರು ತುಂಬ ಜೆನ್ಯೂನ್ ಮೆಸೇಜ್ ಇತ್ತು. ನನ್ನ ವೈಫ್ ನಿಮ್ಮ ವ್ಲಾಗ್ಸ್ ನೋಡ್ತಾರೆ, ಒಂದು ವಿಡಿಯೋ ಕಳಿಸಿ ಅಂತ ನಾವು ಮೆಸೇಜ್ ಹಾಕಿರೋದಲ್ಲ, ವಿಡಿಯೋ ಕಳಿಸಿ ಅಂತ ಮೆಸೇಜ್ ಹಾಕಿದ್ರೆ ನಾವು ವಿಡಿಯೋ ಕಳಿಸೋದು ಬೇಡ, ಬನ್ನಿ ಜೊತೆಗೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು. ಫೆಲ್ಟ್ ನೈಸ್, ಗುಡ್, ಖುಷಿ ಆಯಿತು. ನಾವು ಸಬ್ಸ್ಕ್ರೈಬರ್ ಜೊತೆ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು. ಆ್ಯಂಡ್ ಆಲ್ಸೋ ಅವ್ರು ಪ್ರತಿಯೊಂದು ಏನಂತಾರೆ ಇನ್ಡೆಪ್ತ್ ಚಿಕ್ಕ ವಿಷಯಗಳನ್ನ ಹೇಳ್ತಿದ್ದಾರೆ. ನಮ್ಮ ವ್ಲಾಗಲ್ಲಿ ಏನೇನು ನಡೀತು, ಆ ಡೈಲಾಗು ಎಲ್ಲ ತುಂಬ ಖುಷಿ ಆಗುತ್ತೆ ಅದು ನೋಡಿದಾಗ. ಸೊ ನೀವೇನಾದ್ರು ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್ ಸಮೀರ್, ಮೀಟ್ ಮಾಡಿದ್ದಕ್ಕೆ. ಅಂದರೆ ಹೇಳ್ದಂಗೆ ನಾವು ಚಿಕ್ಕದನ್ನು ನೋಡ್ತೀವಿ, ಬಟ್ ದೆನ್ ನೀವೊಂದು ಸಬ್ಸ್ಕ್ರೈಬರ್ಗೆ ರಿಪ್ಲೈ ಮಾಡಿ ಅವ್ರಿಗೆ ಮೀಟ್ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದು ಗ್ರೇಟ್. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಎಲ್ಲರಿಗೂ ಅಷ್ಟೇ, ಇಲ್ಲಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಹತ್ರ ಮೈಕ್ ಇಲ್ವಾ? ಸರಿ. ಸ್ಯಾಮ್ ಬಗ್ಗೆ ನಾನು ಅವರು ಬಬ್ಲು ವಿಡಿಯೋಸಿಂದ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ಅವ್ರ ಎದುರುಗಡೆ ಸಿಕ್ಕಾಗ ಈಗಲೂ ನನಗೆ ನಂಬ ಆಗ್ತಿಲ್ಲ. ಮೇ ಬಿ ನಾನು ನಾಳೆ ಹೋಗಿ ಆ ಬ್ಲಾಗ್ ಅಥವಾ ಇವತ್ತು ನೋಡಿದ್ಮೇಲೆ ನಂಗೆ ರಿಯಲೈಸ್ ಆಗುತ್ತೆ ನಿಜವಾಗ್ಲೂ ಅವ್ರನ್ನ ಮೀಟ್ ಮಾಡಿದ್ದೀನಿ. ಅವ್ರಿಗೆ ಅವಶ್ಯಕತೆನೇ ಇರಲಿಲ್ಲ, ನಾನು ಯಾರಂತನೂ ಅವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಯಾವುದೋ ಒಂದು ಸಬ್ಸ್ಕ್ರೈಬರ್ ಅಂಥವ್ರು ಅವ್ರು 1000 ಜನ ಮೆಸೇಜ್ ಮಾಡ್ಬೋದು, ಬಟ್ ಸ್ಟಿಲ್ ಅವ್ರ ಮೆಸೇಜ್ಗೆ ರಿಪ್ಲೈ ಮಾಡಿ ಇಷ್ಟೊಂದು ಇಡೀ ದಿನ ಆಲ್ಮೋಸ್ಟ್ ಫುಲ್ ದಿನನೇ ಮುಗ್ದೋಯ್ತು ಇವತ್ತು ಅವ್ರಿಗೆ ನಮ್ಮ ಜೊತೆ. ಆ ಥರ ಯಾರೂ ಮಾಡಲ್ಲ. ಸ್ಯಾಮ್ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ ಅದು ಎಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡಿದ್ದಾರೆ ಅಂತ. ನನಗಂತೂ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಅವರು ಡೈಲಿ ಬ್ಲಾಗ್ ನೋಡ್ದಲ್ಲೇ ಮೋಸ್ಟ್ಲಿ ದಿನನೇ ಕಂಪ್ಲೀಟ್ ಆಗಲ್ಲ. ಅಂದರೆ ಬಿಗ್ ವರ್ಡ್ ಇರ್ಬೋದು, ಬಟ್ ಸ್ಟಿಲ್ ಅವ್ರ ಬ್ಲಾಗ್ಸ್ ನೋಡದೆ ದಿನನೇ ಕಂಪ್ಲೀಟ್ ಆಗಲ್ಲ.
ಎವ್ರಿ ಡೇ ಊಟ ಮಾಡ್ಬೇಕಾದ್ರೆ ವ್ಲಾಗ್ಸ್ ಹಾಕೊಂಡು ಊಟ ಮಾಡಿದ್ರೆ ಅದು ಇದಾಗುತ್ತೆ. ಒಂದ್ಸತಿ ಲೇಟಾಗಿ ಆಗುತ್ತೆ, ಬಟ್ ಇಟ್ಸ್ ಓಕೆ. ವ್ಲಾಗೇ ಲೇಟಾಗಿ ಅಪ್ಲೋಡ್ ಆಗುತ್ತೆ, ಬಟ್ ಸ್ಟಿಲ್ ಹೋಗಿ ಮಲ್ಕೊಂಡು ಮತ್ತೆ ಎದ್ದು ಬಂದು ಮೊಬೈಲಲ್ಲಿ ನೋಡ್ತೀವಿ. ಅದನ್ನ ನಿನ್ನೆ ಹಂಗೆ ಆಗಿದ್ದು. ಆಕ್ಚುಲಿ ಹೇಳ್ಬೇಕು ಇದು ಇವ್ರು ಹೇಳ್ಬೇಕು ಅಂತ ಯು ಇದ್ರು. ಆರ್ ವೆರಿ ಲಕ್ಕಿ ಟು ಹ್ಯಾವ್ ಅ ಫ್ರೆಂಡ್ ಲೈಕ್ ಸಂಜಯ್, ಅಂಡ್ ಸಂಜಯ್ ಇಸ್ ವೆರಿ ಲಕ್ಕಿ ಟು ಹ್ಯಾವ್ ಅ ಫ್ರೆಂಡ್ ಲೈಕ್. ನೀವು ದುಬೈಗೆಲ್ಲ ಕರ್ಕೊಂಡು ಹೋದಾಗ ಅವ್ರಿಗೆ ಮತ್ತೆ ಪ್ರಾಂಕ್ ಎಲ್ಲ ಮಾಡಿದಾಗ ಪಾಸ್ಪೋರ್ಟ್ ಕಳೆದೋಗಿತ್ತು ಅಂತ ಎಲ್ಲ, ಐ ಮೀನ್ ದಟ್ ವಾಸ್ ಅ ಫನ್ ಥಿಂಗ್. ಬಟ್ ಯಾರು ಇವತ್ತು ನಮಗೂ ನಾವಿರೋ ಫ್ರೆಂಡ್ಸ್ಗೆ ನಾವು ನೀವೇ ಹೇಳ್ದಂಗೆ ಈವನ್ ಇಫ್ ಯು ಅರ್ನ್ 1000 rupees, ಒಂದು 10 ರೂಪಾಯಿ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ರಿ, ಅದು ಇದು ಅಂತ. ಹಂಗೆ ನೀವು ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತೀರಾ. ಲೈಕ್ ಒಂದು ಬ್ಲಾಗಲ್ಲಿ ರೀಸೆಂಟಾಗೂ ಒಂದು ಸ್ಲಮ್ಗೆ ಹೋಗ್ಬಿಟ್ಟು ಎಲ್ಲ ಕೊಟ್ರಿ. ಆ್ಯಂಡ್ ಎಷ್ಟೊಂದು ವೀಡಿಯೋಸ್ ನೀವು ಅಪ್ಲೋಡೇ ಮಾಡಲ್ಲ ಆ್ಯಂಡ್ ಆಲ್ ಆಫ್ ಇಟ್. ಆದರೆ ಒಂದು ಫ್ರೆಂಡ್ ನಿಮಗೆ ಯಾವುದೋ ಒಂದು ಕಷ್ಟ ಕಾಲದಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು, ಇಲ್ಲ ದಟ್ ವಾಸ್ ಅ ಬಿಗ್ ಥಿಂಗ್. ಅವಾಗ ಹೆಲ್ಪ್ ಮಾಡಿದ್ರು ಅಂದ್ಬಿಟ್ಟು ನೀವು ಇವತ್ವರೆಗೂ ಇವ್ರು ಅದೇ ಹೇಳ್ತಾ ಇದ್ಲು, ನೀವೊಬ್ಬರೇ ಬೆಳೆಯೋದಲ್ದರೆ ಎಲ್ಲರನ್ನೂ ಜೊತೆಗಿರೋರ್ನ ಬೆಳೆಸ್ತಿದ್ದೀರಾ ಅಂದರೆ ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಅವ್ರು ಆರಾಮಾಗಿ ಅವ್ರ ಪಾಡಿಗೆ ಎಡಿಟ್ ಮಾಡ್ಕೊಂಡು ಅವ್ರನ್ನ ಇಟ್ಕೊಂಡು ಮಾಡ್ಕೋಬೋದಾಗಿತ್ತು. ಯಾರೋ ಒಬ್ರು ಇಷ್ಟು ಜನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತಂದ್ರೆ ನಂಗೇನು ಇದು ಬೇಕು ಹೇಳ್ಬೇಕು, ಅವ್ರೇನು ಹೇಳು ಅಂತ ಹೇಳಿಲ್ಲ. ನಾನು ಒಬ್ಬ 1000 ಜನ ಇನ್ಸ್ಪೈರ್ ಮಾಡ್ಬೋದು. ವೆನ್ ಅ ಗ್ರೂಪ್ ಆಫ್ ಪೀಪಲ್ ಅದೇರ್ ವಿ ಕ್ಯಾನ್ ಗೋ ಟು ಲ್ಯಾಕ್ಸ್. ಅಂದರೆ ತುಂಬ ಜನರನ್ನು ಇನ್ಸ್ಪೈರ್ ಮಾಡ್ಬೋದು. ಈಗ ನನ್ನ ಫ್ಯಾಮಿಲಿ ಆಗಲಿ, ನನ್ನ ಫ್ರೆಂಡ್ ಆಗಲಿ, ನನ್ನ ಟೀಮ್ಸ್ ಆಗಲಿ, ಅವ್ರು ಇರೋದಕ್ಕೆ ವಿ ಆರ್ ರೀಚಿಂಗ್ ಮೋರ್ ಹೈಯರ್. ಅಂದರೆ ನಾನು 1 ವರ್ಷ ಮುಂಚೆನಿದ್ದೆ, 2 ವರ್ಷ ಹಿಂದೇನಿದ್ದೆ. ಸೊ ಎವ್ರಿ ಒನ್ಸ್ ಎಫರ್ಟ್ ಇಸ್ ದರ್. ಪ್ರತಿಯೊಬ್ಬರೂ ಇವತ್ತು ಈ ಇವೆಂಟ್ಗೂ ನಾನು ತುಂಬ ಕಮ್ಮಿ ಎಫರ್ಟ್ ಹಾಕಿರ್ಬೋದು. ನಾನು ರಿಪ್ಲೈ ಮಾಡಿರ್ಬೋದು ಮತ್ತು ಆರ್ಗನೈಸ್ ಮಾಡಿರ್ಬೋದು. ಬಟ್ ಪ್ರಶಾಂತ್ ಅಣ್ಣ ಇರಲಿ ನಮ್ಮ ಟೀಮಿಂದ, ಅವ್ರಿಂದ ಕೋಆರ್ಡಿನೇಟ್ ಮಾಡಿದ್ದಾರೆ. ಸಂಜಯ್ ಮತ್ತು ನಮ್ಮ ಟೀಮ್ ಅವರು, ನೀವು ಹಿಂದೆ ವಿಡಿಯೋ, ಇಟ್ಸ್ ಆಲ್ ಎಫರ್ಟ್ ಎಂಡ್ ಆಫ್ ದಿ ಡೇ. ಸೊ ಯಾ, ಫೈನಲಿ ಫೆಲ್ಟ್ ವೆರಿ ಹ್ಯಾಪಿ. ಖುಷಿ ಆಯಿತು ದಟ್ ಸಬ್ಸ್ಕ್ರೈಬರ್ ಬರ್ಡೇ ಮಾಡಬೇಕು ಅಂತಿದ್ವಿ, ಅದು ಬಿಂದು ಅವರೇ ಆದರು. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈಚ್ ಥಿಂಗ್ಸ್ ನೋಟಿಸ್ ಮಾಡ್ತಾರೆ ನಮ್ಮ ಬ್ಲಾಗಲ್ಲಿ, ಅದೂ ಗೊತ್ತಾಯ್ತು ನಮಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ. ಸೊ ಯಾ, ಈಗ ಇದೇ ಥರ ಈ ಬರ್ಡೇ ಸೀರೀಸಿಂದ ಸ್ಟಾರ್ಟ್ ಮಾಡೋಣ. ಮಂತ್ಲಿ ಒಂದಾರು ಬರ್ಡೇ ಈ ಥರ ಪ್ಲಾನ್ ಮಾಡಬೇಕು ಅಂತಿದ್ದೀವಿ ನಾವೀಗ ಸಬ್ಸ್ಕ್ರೈಬರ್ಸ್ ಜೊತೆಗೆ. ನಂದು ಚಾನಲ್ ಇದೆ, ಚಾನಲ್ ಇದೆ ಅಂತ ನೆಕ್ಸ್ಟ್ ಚಾನಲ್. ಓಕೆ, ಚಾನಲ್ ಸಿಗೋಣ. ಸೊ ಯಾ, ನೀವು ಕಾಮೆಂಟ್ ಹಾಕಿ ನಿಮ್ಮ ಸ್ಪೆಷಲ್ ಒನ್ಸ್ ಯಾವ್ದಾದ್ರು ಬರ್ಡೇ ಪ್ಲಾನ್ ಇದ್ದರೆ ವಿಲ್ ಕೋಆರ್ಡಿನೇಟ್ ಆ್ಯಂಡ್ ವಿಲ್ ಡೂ ಟುಗೆದರ್. ಇನ್ಸ್ಟಾಗ್ರಾಮಲ್ಲಿ ID ಇದೆ, ಈ ಐಡಿಗೆ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಆಲ್ ದ ಬೆಸ್ಟ್. ಮತ್ತೆ ಸಿಗೋಣ. ನೆಕ್ಸ್ಟ್ ನಿಮ್ಮ ಮನೆಗೆ ಬರ್ತೀವಿ ಊಟಕ್ಕೆ. 100% ಪ್ಲೀಸ್ ಬನ್ನಿ. ಬ್ಲಾಗಲ್ಲಿ ಬೇರೆ ಹೇಳಿದ್ದೀರಾ ಇವಾಗ. ಬ್ಲಾಗಲ್ಲಿ ಹೇಳ್ಬಿಟ್ಟಿದ್ದೀರಾ ಸಮೀರ್ ಅವರೇ, ಬರ್ಲೇಬೇಕು ಇವಾಗ. ಅದಕ್ಕೆ ಹೇಳಿದ್ದು. ಓಕೆ, ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ 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 ಬೈ. ಎಲ್ಲರೂ ಸೇರಿ ಇವ್ರಿಗೆ ಪ್ರ್ಯಾಂಕ್ ಮಾಡಿ ಆಯ್ತಾ. ಎಲ್ಲರೂ ಇವ್ರು ಮಾಡ್ತಾರೆ. ಫುಲ್ಲು ಸ್ಟ್ರೈಕ್ ಆಗಿರ್ಬೇಕು ಪ್ರ್ಯಾಂಕ್, ಸೈಕ್ ಇರಬೇಕು ಪ್ರ್ಯಾಂಕ್. ಎಲ್ಲರೂ ಮಾಡ್ತಾರೆ. ನೀವೇ ಬಾಯ್ 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 ಬಾಯ್. ಏನು ನನಗೆ ಪ್ರ್ಯಾಂಕ್ ಪ್ಲಾನ್ ಮಾಡ್ತಾ ಇದ್ದೀರಾ? ಮತ್ತೆ ಹುಟ್ಟು ಬರಬೇಕು ಗಾಯ್ಸ್. ಅನೀಶ್ ಅವ್ರೆ ಇದನ್ನ ಕಟ್ ಮಾಡಿ ಆಯ್ತಾ. ಆದ್ರೂ ಸಮೀರ್ ಅವರೇ ನಿಮಗೆ ಮಾತ್ರ ಪ್ರ್ಯಾಂಕ್ ಮಾಡ್ಲೇಬೇಕು. ಆಗಿದೆ, ಒಂದು ಮಾಡಿದಾರಲ್ಲ, ಈಗ ನೆಕ್ಸ್ಟ್ ನಮ್ಮ ಕಡೆಯಿಂದ ಒಂದು ಬರ್ತಾ ಇದೆ. ವೇಟ್ ಮಾಡಿ. ಅದ್ರಲ್ಲಿ ಪಾಪ ಸಾಯಿಲ್ ಒದೆ ತಿಂದ, ಅನ್ಯಾಯವಾಗಿ ಒದೆ ತಿಂದ್ರು ಅವರು. ಅದವನು ಪ್ರ್ಯಾಂಕ್ ಮಾಡಿದ್ರು ಮಾಡದೇ ತಿಂತಾ ಇರ್ತಾರೆ ಪಾಪ. ಅವನಿಗೆ ದಿನ ಬೇಕು ಆಕ್ಸಿಜನ್ ತರ. ಫೈನಲಿ ಎಲ್ಲರೂ ಬಾಯ್ ಹೇಳಿ ಈಗ ಹೊರಡ್ತಾ ಇದ್ದೀವಿ. ಇಲ್ಲಿ ನೋಡಿ, ನಮ್ಮ ಸಬ್ಸ್ಕ್ರೈಬರ್ ಹೊಸ ಫೋನ್ ತೊಗೊಂಡ್ರಂತ, ಐಫೋನ್ ಜಸ್ಟ್. ಅದ್ರಲ್ಲಿ ಫಸ್ಟ್ ಸೆಲ್ಫಿ ನಮ್ದೆ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಫೋನ್ ಲಕ್ಕಿ. ಜೀನಾ ಲೈಫ್ ಜಾರಿ ಹೋಗ ಮುನ್ನ ಮರ್ನ